ಹಾಯ್ ಗೈಸ್, ಹನುಮಾನ್ ಮೂವಿ ಡಾಕ್ಟರ್ ಫೈನಲಿ ಒಂದು ಬಿಗ್ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಕೊಟ್ಟರು ಇವತ್ತು. ಫೈನಲಿ 2 ಡೇಸ್ ಬ್ಯಾಕೇನೋ ಒಂದು ಮಾತಾಗಿತ್ತು, ಈ ಮೂವಿ ಬಗ್ಗೆದಾಗ ಚರ್ಚೆ ಆಗಿತ್ತು. ಒಂದು ಟ್ವೀಟ್ ಮಾಡಿದಾಗೆ ಸಿಂಬಾ ಇಸ್ ಕಮಿಂಗ್ ಅಂದಮೇಲೆ ಎಲ್ಲೋ ಮಂದಿ ಶಾಕ್ ಆದರು. ಆ್ಯಕ್ಚುಲಿ ಸಿಂಬಾ ಯಾರಪ್ಪ ಸೋಷಿಯಲ್ ಮೀಡಿಯಾದಾಗ ಅದನ್ನು ಟ್ರೆಂಡ್ ಆಯಿತು. ಇವತ್ತು ಒಂದು ಪೋಸ್ಟರ್ ರಿಲೀಸ್ ಆದ್ರಪ್ಪ ಇನ್ನೂ ಸೋಷಿಯಲ್ ಮೀಡಿಯಾದಾಗ ಟ್ರೆಂಡ್ನಾಗ ಬಂತು. ಆ್ಯಕ್ಚುಲಿ ಮೋಕ್ಷತ್ ಯಾರ ಸೊ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಂಥ ಅವ್ರಿಗೆ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹನುಮಾನ್ ಮೂವಿ ಹಿಟ್ ಆದಮೇಲೆ ಪ್ರಶಾಂತ್ ವರ್ಮ ಎಲ್ಲೋ ಮಂದಿ ಅನ್ಕೊಂಡಿದ್ದೇವೆ ನಾವು ಜೈ ಹನುಮಾನ್ ಮೂವಿ ಮೇಲೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿರ್ಬೇಕು ನಾವು ಅನ್ಕೊಂಡಿದ್ದೇವೆ. ಬಟ್ ಬಗೀರಾ ಒಂದು ಮೂವಿನೂ ಬರೋದದ. ಬಟ್ ಅದಕ್ಕಿಂತ ಪಲ್ಲಿ ಇದು ಮೂವಿ ಬರ್ತಿರ್ಬೇಕು, ಅದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ಈಗ ಮೋಕ್ಷತ್ ಯಾರಪ್ಪ ಅಂದ್ರೆ ಬಾಲಕೃಷ್ಣ ಮಗನ ಯಾರ ಮೋಕ್ಷತ್ ಅವರು. ಇದು ಫಸ್ಟ್ ಫಿಲ್ಮ್ ಡೆಬ್ಯೂ ಅವ್ರು ಕೊಳ್ಳೇತಾರ. ಇನ್ನು ಡ್ಯಾನ್ಸ್ ಅಲ್ಲಿ ಆ್ಯಕ್ಟಿಂಗ್ ಅಲ್ಲಿ ಚಲೋ ಅವ್ರು ಕಲೀಲೇತಾರ. ಬಟ್ ಇವತ್ತು ಪೋಸ್ಟರ್ ರಿಲೀಸ್ ಆಲ್ಪಿ ಎಲ್ಲೋ ಮಂದಿ ಶಾಕ್ ಆದ್ರು. ಆ್ಯಕ್ಚುಲಿ ಮೋಕ್ಷತ್ ಪಲ್ಲಿ ದಮ್ ಅಪ್ಲೇ ಇದ್ರು, ಇಷ್ಟು ಕನ ಸ್ಲಿಮ್ ಹೆಂಗಾದ್ರು, ಮತ್ತು ಇಲ್ಲಿ ತೇಜ ಸಂಜೆ ಅಪ್ಲೇ ಕಾಣ್ಲೇತಾರ. ಲುಕ್ ನೋಡಿ ನನಗೆ ಅದೇ ಪಾಯಿಂಟ್ ಅನ್ಸದ. ಇಲ್ಲಿ ಲುಕ್ ಸರಿಯಾಗಿ ನನಗೆ ಅನ್ಸದ. ಬಸ್ ಇದೊಂದು ಯೂನಿವರ್ಸ್ ಪಾರ್ಟೇ ಬರ್ಲತ್ತದ ಮೂವಿ. ಬಟ್ ಇದು ಸೈನ್ಸ್ ಫಿಕ್ಷನ್ ಮೂವಿ, ಒಂದು ಮೈಥಾಲಜಿ ಮೇಲೆ ಮೂವಿ ಇದ್ದಿರ್ಬೇಕು ಒಂದು ಪಾಯಿಂಟ್ ನಮಗೆ ಅನ್ಸೋದು. ಈ ಫಿಲ್ಮ್ನಲ್ಲಿ ಒಂದು ಕ್ಯಾಮಿಯೋನು ಬಾಲಕೃಷ್ಣನೇ ಕೊಳ್ಳತ್ತಾರ ಅಂತಂದ್ರೆ. ಬಟ್ ಇನ್ನು ಅಫಿಷಿಯಲಿ ಗೊತ್ತಾದ ನಮಗೆ ಇದು ಮೂವಿ ಸ್ಟೋರಿ ಏನ ಅಂತ. ಬಟ್ ಇವತ್ತು ಏನು ಪ್ರೆಸ್ ಮೀಟ್ ಮಾಡ್ತಾರೆ, ಈ ಮೂವಿ ಬೇಕಾದ್ರೆ ಡೀಟೇಲಾಗಿ ಹೇಳ್ತಾರೆ ಪ್ರಶಾಂತ್ ವರ್ಮ. ಏನು ಜಸ್ಟ್ ಓನ್ಲಿ ಮೋಕ್ಷದ ಬರ್ಡೇ ದಿನ ಜಸ್ಟ್ ಓನ್ಲಿ ಪೋಸ್ಟರ್ ರಿಲೀಸ್ ಮಾಡ್ಯಾರ ಇವತ್ತು. ಸೊ ಇವೆಂಟ್ ಇಡಬೇಕು, ಈ ಪ್ರೆಸ್ ಮೀಟ್ ಮಾಡಿಸಿ ಈ ಮೂವಿ ಬಗ್ಗೆ ಡೀಟೇಲಾಗಿ ಹೇಳಬೇಕು. ಸ್ವಲ್ಪ ಎಕ್ಸೈಟ್ಮೆಂಟ್ ಆಗ್ತದೆ ಪಬ್ಲಿಕ್ನ. ಯಾಕಂದ್ರೆ ಫಸ್ಟ್ ಫಿಲ್ಮ್ ಬರ್ಲತ್ತದ ಮೋಕ್ಷದ ಅವ್ರದ್ದೇ. NTR ತಮ್ಮೇ ಆಗಬೇಕು, NTR ತಮ್ಮೇ ಆಗಬೇಕು. ಯಾಕಂದ್ರೆ ಕಾಕನ ಮಗನೇ ಅನ್ನಲ್ಲ. ಎಷ್ಟು ಗನ ಕ್ರೇಜಿನೆಸ್ ಇರ್ತದೆ ಬಸ್. ಯಾಕಂದ್ರೆ ಬಾಲಕೃಷ್ಣ ಮಗ ಡೆಬ್ಯೂ ಕೊಡ್ಲತ್ತಾನೆ, ಎಂಟ್ರಿ ಕೊಡ್ಲತ್ತಾನೆ ಫಿಲ್ಮ್ ಒಳಗೆ. ಬಾಲಕೃಷ್ಣಗೂ ಫುಲ್ ಹ್ಯಾಪಿ ಇದ್ದಿರಬೇಕು, ಅವ್ನ ಮಗನೇ ಫಿಲ್ಮ್ ನೆಕ್ಸ್ಟ್ ಬರ್ಲತ್ತದ. ಈಗ ಅದನ್ನು ಯೂನಿವರ್ಸ್ ಪಾರ್ಟ್ನಲ್ಲಿ ಇದು ಕ್ರೇಜಿನೆಸ್ ನನಗೆ ಅನ್ಸದ. ಸಿಂಬಾ ಇಸ್ ಬ್ಯಾಕ್ ಅಂದಮೇಲೆ, ಸಿಂಬಾ ಇಸ್ ಕಮ್ಮಿಂಗ್ ಅಂದಮೇಲೆ ನಾ ಒಳಗೆ ಅರ್ಥ ಆಯಿತು. ಯಾಕಂದ್ರೆ ಸೀಮಾ ರೆಡ್ಡಿ ಅಲ್ಲಿ ಎಷ್ಟೋ ಮೂವಿಗಳು ಮಾಡ್ರೆ. ಬಟ್ ಹೆಂಗ್ ಡಾಕ್ಟರ್ ಸಂಗಟೆ ಒಂದು ಪ್ರಾಜೆಕ್ಟ್ ಚಲೋ ಅಂತ ಕೊಟ್ಟ ಒಂದು ಪಾಯಿಂಟ್ ನನಗೆ ಅನ್ಸದ. ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ ಮಾಡಿದ್ರು. ನಾವು ಮಾತಾಡುವಾಗ 15-20 ವರ್ಷ ಪೈಲೇ ಚಿರಂಜೀವಿ ಅವ್ರನ್ನು ರಾಮ್ ಚರಣ್ಗೂ ಇದೇ ಎಂಟ್ರಿ ಅವ್ರು ಕೊಟ್ಟಾರ ಚಿರುತ ಮೂವಿ ಸೆಲೆಕ್ಟ್ನು. ಅದು ಫಸ್ಟ್ ಫಿಲ್ಮ್ಗೆ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. ಅಷ್ಟು ಕ್ರೇಜಿನೆಸ್ ಇತ್ತು ಬಾಸ್. ಅಷ್ಟು ಕನ ಫ್ಯಾನ್ ಫಾಲೋಯಿಂಗ್ಗೆ ಫಸ್ಟ್ ಫಿಲ್ಮ್ಗೆ ರಾಮ್ ಚರಣ್ ಅಷ್ಟು ಕನ ಫ್ಯಾನ್ ಫಾಲೋಯಿಂಗ್ ಮಾಡ್ಕೊಂಡಿರೋರು ಚಿರುತ ಮೂವಿಲಾಸೆ. ಅದಾದಮೇಲೆ ನಿಮಗೆ ಎಲ್ಲೋ ಮಂದಿ ಗೊತ್ತದ ಎಷ್ಟು ಕ್ರೇಜಿನೆಸ್ ಗ್ಲೋಬಲಿ ಸೂಪರ್ ಸ್ಟಾರ್ ಹೀರೋ ಆಗ್ಯಾರ. ಸೊ ಪ್ರೆಸ್ ಮೀಟ್ ಆಯ್ತು ಅಂದ್ರೆ ಈ ಮೂವಿ ಬಗ್ಗೆ ಏನೋ ಡೀಟೇಲಾಗಿ ಹೇಳ್ದ. ಡೆಫಿನೆಟ್ಲಿ ನಾಳೆ ವಿಡಿಯೋ ಮಾಡ್ತೀನಿ ಈ ಮೂವಿ ಬಗ್ಗೆ ಹೇಳಕ್ಕೆ ನಾವು ಕೋಶಿಶ್ ಮಾಡಿದೆ. ಪ್ರೆಸ್ ಮೀಟ್ ಮಾಡಿದ್ರಂದ್ರೆ ನೆಕ್ಸ್ಟ್ ನಾವು ಮಾತಾಡೋಣ ಕಲ್ಕಿ ಮೂವಿ ನಾಗ್ ಅಶ್ವಿನ್ ಬಗ್ಗೆದಾಗೆ. ಮೊನ್ನೆ ಸಡನ್ಲಿ ಅನೌನ್ಸ್ಮೆಂಟ್ ಕೊಟ್ಟರು, ಎಲ್ಲೋ ಮಂದಿ ಶಾಕ್ ಆದರು. ಪ್ರಾಜೆಕ್ಟ್ ಕೆ ಈಗ ಜಲ್ದಿ ಬರೋಲ್ಲ, 2 ಪಾರ್ಟ್ ಜಲ್ದಿ ಬರೋಲ್ಲ. ಇದು ಮೂವಿ ಬರ್ಲಕ್ಕೆ 3-4 ವರ್ಷ ಅಂತ 2028 2029 ಇದು ಮೂವಿ ಬರೋದು. ಮುಟ್ಟ ಲಾಂಗ್ ಆಯಿತು ಬಸ್. ಅಷ್ಟುಗನ ಆಡಿಯನ್ಸ್ಗೋಸ್ಕರ ನಾವು ವೇಟ್ ಮಾಡಬೇಕಿಲ್ಲ. ಯಾಕಂದ್ರೆ ನೀವು 2 ವರ್ಷನಾಗೆ ಒಂದು ಸೆಕೆಂಡ್ ಪ್ರಾಜೆಕ್ಟ್ ತರಬೇಕಿತ್ತು. ಆ ಸ್ಟೋರಿ ರೆಡಿ ಆಗ್ಯದ, ಇನ್ನೂ ರೆಡಿ ಆಗಿಲ್ಲ. ಸ್ಟೋರಿಗಿನ್ನ ಬೆಟರ್ ಮಾಡ್ಬೇಕಂತ ಕೋಶಿಶ್ ಮಾಡ್ಲತ್ತಾರ. ಏನು ಕ್ಯಾರೆಕ್ಟರ್ ಅವಲ್ಲ ಅವು ಚಲೋ ಇನ್ನೂ ಮಾಡ್ಬೇಕಂತ ಅವ್ರು ಕೋಶಿಶ್ ಮಾಡ್ಲತ್ತಾರ. ಏನು ಅದಕ್ಕಿಂತ ಪೆಹ್ಲೆ ಏನು ಬೇರೆ ಪ್ರಾಜೆಕ್ಟ್ ಇಲ್ಲಿ ನಾಗ್ ಅಶ್ವಿನ್ ಅವ್ರು ಮಾಡ್ತಾರೆ. ಬಟ್ ಆಫಿಷಿಯಲಿ ಏನೋ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಬಟ್ ಈ ಥರ ಚರ್ಚೆ ನಿಲ್ಲತ್ತದ. ಈ ಕಲ್ಕಿ 2 ಮೂವಿ ಜಲ್ದಿ ಬರಲ್ಲ, ಸ್ವಲ್ಪ ಲೇಟ್ ಆತ ಅಂತ ಈ ಥರ ಅನೌನ್ಸ್ಮೆಂಟ್ ಕೊಟ್ಟಾರ. ನೋಡೋಣ ಆ ಕಲ್ಕಿ ಮೂವಿ ದಿನ ಅಪ್ಡೇಟ್ ಬಂದು ಡೆಫಿನೆಟ್ಲಿ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಸೊ ನಿನ್ನೊಂದು ಪಾಯಿಂಟ್ ಮಿಸ್ ಆಗಿದೆನಾ ತಲಪತಿ ವಿಜಯ್ ಅವ್ರದ್ದು ಗೋಡ್ ಮೂವಿ ಬಗ್ಗೆ. ಅದು ಎಂಡಿಂಗ್ ಪಾರ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಕ್ಯಾಮೆ ಕೊಟ್ಟರಲ್ಲ, ಆ ಕ್ಯಾಮೆದಲ್ಲಿ ಒಂದು ಕ್ಯಾರೆಕ್ಟರ್ ಅಂತಾನೆ, ಸರ್ ನಿಮಗೆ ಇಂಪಾರ್ಟೆಂಟ್ ಏನೋ ಕೆಲಸ ಇದ್ರೆ ಅಂದ್ರೆ ನೀವು ಹೋಗ್ರಿ, ನಾ ಇಲ್ಲೆಲ್ಲ ನೋಡ್ಕೊತೀನಿ ಅಂತಾನೆ. ಅದು ಸಾಲಿಡ್ ಡೈಲಾಗ್ ನನಗೆ ಅನ್ಸದ. ಆ ತಲಪತಿ ವಿಜಯ್ಗೆ ಬೇರೆ ಬೇರೆ ಲುಕ್ನಾಗಲಿ ಬೇರೆ ಬೇರೆ DIG ಟೆಕ್ನಾಲಜಿ ಪ್ರಕಾರ ಅವ್ರಿಗೆ ತೋರಿಸಿರಲ್ಲ ಅಲ್ಲಿ ಸರಿಯಾಗಿ ನನಗೆ ಅನ್ಸದ. ಬಟ್ ಇನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದ್ದು ಬಸ್. ಇದ್ರ ಮೇಲೆ ಎಷ್ಟೋ ಕಥೆಗಳು ಎಷ್ಟೋ ಸ್ಟೋರಿಗಳ್ನು ಮಾಡೋದತ್ತ ಒಂದು ಮೆಟೀರಿಯಲ್ ನನಗೆ ಕಾಣ್ತದ ಮೂವಿ ನೋಡೋ ಮಟ್ಟಿಗೆ. ನೋಡೋಣ ಇದು ಸೆಕೆಂಡ್ ಪಾರ್ಟ್ ಬರ್ತದ ಏನು ಬರಲ್ಲ. ಯಾಕಂದ್ರೆ ಇನ್ನೊಂದು ವೀಕ್ನಾಗ ಗೊತ್ತದ ಫಿಲ್ಮ್ ಎಷ್ಟಾಗನ ಗಳಿಸ್ಬೋದು. ಯಾಕಂದ್ರೆ ಫಿಲ್ಮ್ ಬಜೆಟ್ 400 crore ಫಿಲ್ಮ್ ಬಜೆಟ್ ಅದ. ಸೊ ನೀವುಗಿನ ದ ಗೋಟ್ ಮೂವಿ ನೋಡಿದ್ರೆ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿರಿ. ಹಂಗೆ ಇದೆ ಸಿನಿಮ್ಯಾಟಿಕ್ ಪ್ರಶಾಂತ್ ವರ್ಮ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದು ಮೂವಿ ಬಗ್ಗೆದಾಗಲಿ. ಮತ್ತು ಬಗೀರಾ ಮೂವಿ ಪೈಲೆ ಬರ್ತದ, ಏನು ಬೇರೆ ಪಾರ್ಟ್ನಲ್ಲಿ ಇದು ಮೂವಿ ಬರ್ಬೋದ. ಸೊ ಕಮೆಂಟ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಂ ಬಾಸ್, ವಿಡಿಯೋ ನೋಡ್ಲತ್ತೀರಿ, ವಿಡಿಯೋ ಲೈಕ್ ಮಾಡಲಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.